ಚಿಂಚೋಳಿ ಪಟ್ಟಣದ ಚಂದಾಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ 14ನೇ ಪುಣ್ಯತಿಥಿಯ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡಲಾಯಿತು. ಚಂದಾಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ 14ನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡಲಾಯಿತು. ಇನ್ನು ಇದೇ ವೇಳೆಯಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಕೆಎಂ ಬಾರಿ ಮಾತನಾಡಿದರು. ನೀವು ಐಎಸ್ ಆಫೀಸರ್ ಗೆಸ್ಟ್ ಆಫೀಸರ್ ಡಾಕ್ಟರ್ ಆಗಿ ಮತ್ತೆ ಈ ಸಾಲಿಗೆ ಬಂದು ನಾನು ಸಂಜೆ ಮಾಡೋದು ಹೇಳ್ತಾರಲ್ಲ, ಇದೇ ಸಾಲಿಗೆ ಬಂದು ನಾವು ಏನೋ ಇದು ಮಾಡ್ಬೇಕು, ಈ ಸಾಲಿಗೆ ಮಾಡ್ಬೇಕು. ಇದು ನೀವೆಲ್ಲರೂ ಒಳ್ಳೆಯದಾಗಲಿ. ಇದು ಇನ್ನೊಂದು ಆಶ್ಚರ್ಯ ಆಗ್ತದೆ. 75% ಗರ್ಲ್ಸ್, 25% ಜೆಂಟ್ಸ್. ಈಗ ನಮ್ಮ ಪಾರ್ಲಿಮೆಂಟ್ದಾಗ 50%, 33% ರಿಸರ್ವೇಶನ್ ತಂದ್ರ ತಕ್ಕದಾಗ ಏನ್ ತಪ್ಪು ಮಾಡಿ ನಾನು ಓದಿರೋರು ನೋಡೋದು ಮಾಡ್ಯಾರ. ನೀವೆಲ್ಲ ಮುಂದೆ ಭಾವಿ ಪಾರ್ಲಿಮೆಂಟ್ ಮೆಂಬರ್ ಆಗ್ಬಹುದು, ನೀವು ಡಾಕ್ಟರ್ಸ್ ಆಗ್ಬೋದು, ಐಎಸ್ ಆಫೀಸರ್ ಆಗ್ಬೋದು, ಏನ್ ಆಗ್ಬೋದು, ನೀವು ಕಲಿಬೇಕು ಅಂತ ಹೇಳಿ ನಾವು ಪ್ರಾರ್ಥನಾ ಮಾಡ್ತೀವಿ ದೇವರಿಗೆ. ದೇವರು ಜಗನ್ನಾಥ್ ಪಾಟೀಲ್ ಅವರಿಗೆ ಆತ್ಮಾಗಿ ಶಾಂತಿ ಕೊಡ್ಲಿ. ಅವ್ರು ಏನು ಮಾಮೂಲಿ ಇಲ್ಲ, ಅವರು ಮೊನ್ನೆ ಮಾಲ ಇಟ್ಕೊಂಡು ಪೂರ 40 ದಿವಸ ಈ ಕ್ಷಣದಾಗ ಪೂರಾ ದೇವರು ಇದು ಮಾಡಿ ಬಂದಾರ ಅಂತವ್ರು. ಸಂಜೀವ್ ಪಾಟೀಲ್ ಒಂದಿಲ್ಲ ಭಾಳ ಹೇಳೋದ. ಭವಾನಿ ಮನೆಗೆ ಭವಾನಿ ದೇವ್ರಿಗೆ ನಮಸ್ಕಾರ. ವರ್ಷಿಗೆ ಒಂದ್ಸಲ 2 ಸಲ ಮನೆ ಅವ್ರ ಮನೆಗೆ ಎಲ್ಲ ಹೋಗಿ ಊಟ ಮಾಡ್ತೀವಿ ನಾವು. ಎಲ್ಲ ಬಹಳಷ್ಟು ಅವ್ರು ಆಗ್ತದ. ಇನ್ನ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿಗೆ, ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ. ನಾ ಇದು ವಿಶ್ವಾಸ ಹೇಳ್ತೀವಿ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷ ಸಂಜು ಪಾಟೀಲ್, ಚಂದಾಪುರ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಪಾಟೀಲ್, ಹಿರಿಯ ಮುಖಂಡರಾದ ಭೀಮಶೆಟ್ಟಿ ಮುರಡಿ, ಆರ್ ಗಣಪತರಾವ್, ಯುವ ಮುಖಂಡರಾದ ಅಮರ್ ಲೋಡ್ನೂರ್, ಸಂಪತ್ ಮುಸ್ತರಿ, ಬಸಯ್ಯ ಸ್ವಾಮಿ, ಶಾಲಾ ಮುಖ್ಯ ಗುರುಗಳಾದ ಗೋಪಾಲ್ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.